ಫೇಲ್ ಎಂದರೆ ಮತ್ತೊಂದು ಅವಕಾಶ ಎಂದರ್ಥ. ಹೌದು, ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೇವೆ ಎಂದರೆ ಅಲ್ಲಿಗೆ ತನ್ನ ಜೀವನ ಮುಗಿಯಿತು ಎಂದರ್ಥವಲ್ಲ. ಫೇಲ್ ಎಂದರೆ ಮತ್ತೊಂದು ಅವಕಾಶ ಎಂದರ್ಥ. ಅನುತ್ತೀರ್ಣರಾದವರು ಮತ್ತೊಮ್ಮೆ ಪರೀಕ್ಷೆ ಬರೆಯಲು ಅವಕಾಶ ಸಿಗಲಿದೆ. ನಿಮ್ಮ ಸಾಮರ್ಥ್ಯ ಏನೆಂದು ನೀವು ಅರ್ಥ ಮಾಡಿಕೊಳ್ಳಿ. ಫೇಲ್ ಆಗಿದ್ದಕ್ಕೆ ಕಾರಣ ಹುಡುಕಿ ನಿಮ್ಮ ದೌರ್ಬಲ್ಯವನ್ನು ತೊಲಗಿಸಿ. ಒಂದೊಮ್ಮೆ ಪ್ರಯತ್ನ ಕಡಿಮೆಯಾಯಿತು ಎಂದರೆ ಇನ್ನಷ್ಟು ಶ್ರಮ ಹಾಕಿ ಓದಿರಿ. ಒಂದು ವೇಳೆ ಸತತ ಪ್ರಯತ್ನ ಹಾಕಿದ ನಂತರವೂ ಯಶಸ್ಸು ನಿಮ್ಮದಾಗಿಲ್ಲ ಎಂದಾದರೆ ಅರ್ಥ ಮಾಡಿಕೊಳ್ಳುವ ಸರಿ ಇಲ್ಲದಿರಬಹುದು. ಹಾಗಂತ ಎದೆಗುಂದಬೇಡಿ, ಏಕೆಂದರೆ ಸಮಸ್ಯೆಗಳಿಗೆ ನೂರಾರು ದಾರಿಗಳಿವೆ. ಪಠ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೇ? ಹಾಗಾದರೆ ನಿಮ್ಮ ಶಿಕ್ಷಕರು, ಮಾರ್ಗದರ್ಶಕರು, ಸಹಪಾಠಿಗಳು, ಸ್ನೇಹಿತರ ಸಲಹೆ ಪಡೆಯಿರಿ. ಸರಿ ಎನ್ನಿಸಿದರೆ ಅದನ್ನು ಅನುಸರಿಸಿ. ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಪರ್ಯಾಯ ಮಾರ್ಗ ಅನುಸರಿಸಿ. ಯಾವುದೇ ಕಾರಣಕ್ಕೂ ಹಿಂಜರಿಯಬೇಡಿ. ಫೇಲ್ ಆಗಿದ್ದೇವೆ ಎನ್ನುವ ಆತಂಕ, ಮುಜುಗರ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಎಲ್ಲವೂ ಸಾಧ್ಯ ಎಂದು ಸಕಾರಾತ್ಮಕವಾಗಿ ಯೋಚಿಸಿ.